ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟು ಶೇರ್ ಮಾಡ್ಕೊಳ್ಳಿ ಅಂತ ಕೇಳಿದ್ರಲ್ಲ. ಸೊ ನೋಡಿ, ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ. ಸೊ ನಾನಿವತ್ತು ನನ್ನ ಫಸ್ಟು ಸ್ಕ್ಯಾನಿಂಗ್ ರಿಪೋರ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು. ಸೊ ನೋಡಿ, ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲಿ ಏನಿದೆ ಏನು ಅಂತ ತೋರಿಸ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟು ಏನೆಲ್ಲ ಬಂದಿದೆ ಅನ್ನೋದನ್ನ ನೋಡೋಣ. ಫ್ರೆಂಡ್ಸ್, ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. ನಾನು ಚಿಂತಾಮಣಿಯಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು. ಸೊ ಇಲ್ಲಿ ನೋಡ್ಬೋದು, ಹಾಸ್ಪಿಟಲ್ ನೇಮ್ ಕೂಡ ಇದೆ. ಚಿಂತಾಮಣಿಯಲ್ಲಿರೋರಿಗೆ ಈ ಹಾಸ್ಪಿಟಲ್ ನೇಮ್ ಗೊತ್ತಿರ್ಬೋದು. ಪ್ರಮೋದ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಇದೆ. ಸೊ ಬಸ್ ಸ್ಟಾಪ್ ಹತ್ರನೇ ಇದೆ ಅದು. ಸೊ ಇವತ್ತು ನಾವಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸೊ ನೇಮು, ಸೊ ನನಗೆ ನೋಡ್ತಾರಂಥ ಡಾಕ್ಟರ್ ಮಂಜುಳಾ ಅನ್ನೋರು. ಸೊ ಯಾವಾಗ ಸ್ಕ್ಯಾನಿಂಗ್ ಮಾಡಿಸಿದ್ದು ಎಲ್ಲ ಡೇಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ LMP ಡೇಟ್ ಕೊಟ್ಟಿದ್ದಾರೆ. ಅಂದರೆ ನಂದು ಲಾಸ್ಟ್ ಪೀರಿಯಡ್ ಡೇಟು 26 ಜನವರಿ ಆಗಿತ್ತು. ನನಗೆ ಎಷ್ಟು ವೀಕ್ಸ್ ಇದೆ ಅಂತಲೂ ಕೊಟ್ಟಿದ್ದಾರೆ, ಅಂದಾಜಲ್ಲಿ ಕೊಟ್ಟಿದ್ದಾರೆ. ಇದಾದಮೇಲೆ EDD ಡೇಟು ಕೊಟ್ಬಿಟ್ಟಿದ್ದಾರೆ. ಅಂದರೆ ಎಕ್ಸ್ಪೆಕ್ಟೇಷನ್ ಡೆಲಿವರಿ ಡೇಟು ಕೊಟ್ಟಿದ್ದಾರೆ. 2/11/2025. ಅಂದರೆ ನವೆಂಬರಲ್ಲಿ ನನಗೆ ಡೆಲಿವರಿ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಸೊ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಸಿಂಗಲ್ ಫೆಟಲ್ ಇದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಆಮೇಲೆ ಫೆಟಲ್ದು ಸೈಜು ಅದನ್ನು ಕೊಟ್ಟಿದ್ದಾರೆ. 0.67 ಸೆಂಟಿಮೀಟರ್ ಇದೆ. ಅದಾದಮೇಲೆ 6 ವೀಕ್ಸು 3 ಡೇಸ್ ಆಗಿದೆ ನನಗೆ ಅಂತ ರಿಪೋರ್ಟಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಯಾವ್ದು ವಿಜುವಲ್ ಚೆನ್ನಾಗಿದೆ ಮತ್ತು ಮೆಜರ್ಮೆಂಟು 1.4 ಮಿಲಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. EDD ಬಂದು 8/11/2025 ಅಂತ ಕೊಟ್ಟಿದ್ದಾರೆ. ಇವರು ಅಂದಾಜಲ್ಲಿ ಕೊಡ್ತಾ ಇರ್ತಾರೆ 1-2-3, ಬಟ್ ನಮಗೆ ನಮ್ಮದು 9 ತಿಂಗಳಾಗುತ್ತಲ್ಲ, ಸೊ ಆವಾಗ ಕರೆಕ್ಟಾಗಿ ನಮ್ಮದು ಡೆಲಿವರಿ ಡೇಟ್ ಯಾವಾಗ ಅಂತ ಕೊಡ್ತಾರೆ. ಫೆಟಲ್ ಹಾರ್ಟ್ ಮತ್ತು ಪಲ್ಸು ಇದೆಲ್ಲ ಕಾಣಿಸ್ತಾ ಇದೆ. ಹಾರ್ಟ್ ರೇಟ್ ಇಷ್ಟಿದೆ ಅಂತ ಕೊಟ್ಟಿದ್ದಾರೆ ನೋಡಿ. 125 ಬೀಟ್ಸ್ ಇದೆ. ಹಾರ್ಟ್ ಬೀಟ್ ಬಂತ ಅಂತ ಕೇಳಿದ್ರಲ್ಲ ಒಬ್ಬರು ಕಮೆಂಟಲ್ಲಿ. ಸೊ 6 ವೀಕ್ಸ್ ಆದರೂ ಹಾರ್ಟ್ ಬೀಟು ರೇಟ್ ಗೊತ್ತಾಗುತ್ತೆ. ಹಾರ್ಟ್ ಬೀಟು ಮಗು ಹೊಟ್ಟೆಲಿದ್ದಾಗಿಂದ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಮಗುದ ಹಾರ್ಟ್ ಬೀಟು 125 ಬೀಟ್ಸ್ ಇದೆ ಪರ್ ಮಿನಿಟ್ಗೆ. ಮತ್ತು ಅಷ್ಟೇ, ಇನ್ನು ಬೇರೆದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇಂಪ್ರೆಷನಲ್ಲಿ ಸಿಂಗಲ್ ಫೆಟಲ್ ಚೆನ್ನಾಗಿದೆ. ನೆಕ್ಸ್ಟು ಫಾಲೋ ಆಗಬೇಕು, 11 to 14 ವೀಕಲ್ಲಿ ಫಾಲೋ ಆಗಿ ಅಂತ ಹೇಳಿದ್ದಾರೆ ಅಷ್ಟೇ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗೇ ಇದೆ ನಾರ್ಮಲಾಗಿ. ಸೊ ಇಲ್ಲಿ ಬೇಬಿ ಸ್ಕ್ಯಾನ್ ಮಾಡಿರೋದು ನೋಡಿ, ಎಷ್ಟು ಚಿಕ್ಕದಾಗಿದೆ, ಪುಟ್ಟು ಮಗು ನೋಡಿ. ಎಷ್ಟು 6 ವೀಕ್ಸ್ಗೆ ಈ ರೀತಿ ಕೊಟ್ಟಿದ್ದಾರೆ ಸ್ಕ್ಯಾನಿಂಗಲ್ಲಿ. ಸೊ ನೋಡಿ, ಇಲ್ಲಿ ಬೇಬಿ ಇದೆ. ಮತ್ತು ಇಲ್ಲಿ ತೋರಿಸ್ತಾ ಇದ್ದಾರಲ್ಲ, ಇದು ಹಾರ್ಟ್ ಬೀಟು. ಸೊ ಸ್ಮಾಲ್ ಚಿಕ್ಕ ಸೈಜಲ್ಲಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲಾಗಿ ಮಾಡ್ತಾರೆ. 6 ವೀಕ್ಸ್ಗೆ ಸ್ಕ್ಯಾನಿಂಗು ಜಾಸ್ತಿ ಹೊತ್ತು ಮಾಡಲ್ಲ, ಒಂದು 5 ನಿಮಿಷ ನೋಡಿದ್ರು ಅಷ್ಟೇ ನನಗೆ. ಸೊ ಇದಾಗಿತ್ತು ನನ್ನ 6 ವೀಕ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟು ರಿಪೋರ್ಟು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.